ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಹತ್ಯೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಮಾಜಿ ಶಾಸಕರು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ದರ್ಶನ್ ವಿಚಾರದಲ್ಲಿ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಬೇಗ ಬಾಂಬ್ ಸಿಡಿಸಿದ್ದಾರೆ. ದರ್ಶನ್ ಒಬ್ಬ ದುರಹಂಕಾರದ ವ್ಯಕ್ತಿ. ಇದೊಂದೇ ಅಲ್ಲ, ಬೇರೆ ಮರ್ಡರ್ ಮಾಡಿರೋ ಸಾಧ್ಯತೆ ಕೂಡ ಇದೆ. ದರ್ಶನ್ ವಿರುದ್ಧ ದೊಡ್ಡ ಆರೋಪ ಮಾಡಿದ್ದಾರೆ ಅಪ್ಪಚ್ಚು ರಂಜನ್. ದರ್ಶನ್ ಮ್ಯಾನೇಜರ್ ಕಣ್ಮರೆಯಾಗಿದ್ದಾರೆ. ಅವರನ್ನು ಕೂಡ ದರ್ಶನ್ ಗ್ಯಾಂಗ್ ಮರ್ಡರ್ ಮಾಡಿರೋ ಸಂಶಯ ಇದೆ. ದರ್ಶನ್ ವಿರುದ್ಧ ಸೂಕ್ತ ತನಿಖೆ ಆಗಬೇಕು ಅಂತ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದು, ಆ ಹೇಳಿಕೆ ಬಹಳ ಸದ್ದು ಮಾಡುತ್ತಾ ಇದೆ. ನಾನು ಹೆಸರು ಹಿಡಿದು ಹೇಳ್ತೇನೆ, ಒಂದು ರೀತಿಯಲ್ಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿತಾರೆ. ಆ ರೀತಿಯ ದುರಹಂಕಾರದ ಒಂದು ವ್ಯಕ್ತಿ ಇವತ್ತು ಮರ್ಡರ್ ಮಾಡಿದ್ದಾರೆ ಅಂತ. ಇದು ಫಸ್ಟ್ ಮರ್ಡರೋ ಅಲ್ಲ ಇನ್ನು ಬೇರೆ ಮರ್ಡರ್ ಆಗಿದೆಯೋ ಅದನ್ನು ಕೂಡ ಎಂಕ್ವೈರಿ ಮಾಡಬೇಕು. ಅವರ ಯಾರು ಮ್ಯಾನೇಜರ್ ಇದ್ದಾರೆ ಅವರು ಸುಮಾರು 10 ಕೋಟಿ ರೂಪಾಯಿ ದುರುಪಯೋಗ ಮಾಡಿದ್ದಾರೆ ಅಂತೇಳಿ ಅವರ ಪತ್ರ ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇವರೇ ಎಲ್ಲಾದರೂ ಪತ್ರ ಇಟ್ಟು ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂತ ಒಂದು ಸಂಶಯ ಬರುತ್ತದೆ. ಹಾಗಾಗಿ ತೀವ್ರ ವಿಚಾರಣೆಯನ್ನು ಮಾಡಿ ಆ ಮ್ಯಾನೇಜರ್ ಕೂಡ ಏನಾಗಿದ್ದಾರೆ ಅಂತ ಬಯಲು ಹೇಳುವಂಥ ಕೆಲಸವನ್ನು ಮಾಡಬೇಕು. ಈ ಸರ್ಕಾರ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆ ತೀವ್ರಗೊಂಡಿದೆ. ಹಂತಕರು ಸುತ್ತಾಡದಲ್ಲೆಲ್ಲ ಪೊಲೀಸರಿಂದ ಸಾಕ್ಷ್ಯಕ್ಕಾಗಿ ಶೋಧ ನಡೆದಿದೆ. ಆರೋಪಿಗಳನ್ನ ಮಹಜರ್ಗೆ ಕರೆದೊಯ್ಯೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ದರ್ಶನ್ ಅಭಿಮಾನಿಗಳನ್ನ ಪೊಲೀಸರು ಅಲ್ಲಿಂದ ಓಡಿಸ್ತಾ ಇದ್ದಾರೆ, ತೆರವು ಮಾಡುತ್ತಾ ಇದ್ದಾರೆ. ದರ್ಶನ್ ನೋಡೋದಕ್ಕೆ ಅಂತ ನೂರಾರು ಅಭಿಮಾನಿಗಳು ಜಮಾಯಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯ ಮುಂದೆ ಅಭಿಮಾನಿಗಳು ಬಂದು ಸೇರಿದ್ದಾರೆ. ಈ ಪ್ರಕರಣದಲ್ಲಿ ತನಿಖೆ ತೀವ್ರಗೊಂಡಿದೆ. ಹಂತಕರು ಎಲ್ಲೆಲ್ಲ ಸುತ್ತಾಡಿದ್ರು ಅಲ್ಲೆಲ್ಲ ಕೂಡ ಪೊಲೀಸರು ಸಾಕ್ಷಿಗೋಸ್ಕರ ಶೋಧ ನಡೆಸ್ತಾ ಇದ್ದಾರೆ. ಆರೋಪಿಗಳನ್ನ ಮಹಜರ್ಗೆ ಕರೆದೊಯ್ಯೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದು, ಠಾಣೆಯ ಮುಂದೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಿ. ಆರೋಪಿಗಳನ್ನ ಈಗ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ. ಆಗ ದರ್ಶನ್ ನೋಡಬಹುದು ಅಂತ ದರ್ಶನ್ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಬಂದು ಸೇರ್ತಾ ಇದ್ದಾರೆ. ಆದರೆ ಅಭಿಮಾನಿಗಳನ್ನ ಅಲ್ಲಿಂದ ತೆರವು ಮಾಡ್ತಾ ಇದ್ದಾರೆ ಪೊಲೀಸರು. ದರ್ಶನ್ ನೋಡೋದಕ್ಕೆ ಅಂತಲೇ ಜಮಾಯಿಸಿದ್ದ ಅಭಿಮಾನಿಗಳು ಏನೇನು ಕೆಲವೇ ಹೊತ್ತಲ್ಲಿ ಮಹಜರಿಗೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಆ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅಭಿಮಾನಿಗಳು ಕೂಡ ಸೇರಿದ್ದಾರೆ. ಬ್ಯಾರಿಕೇಡ್ ಹಾಕಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.